ಗೊತ್ತಿಲ್ಲದವರ ಶೂಟಿಂಗ್ ಹೋಗಿ ಸ್ವಲ್ಪ ಮುಜುಗರ. ಈಗ ನನ್ನ ಪಾತ್ರ ಇದ್ದಾಗ ಹೋಗಿ ಕೂತ್ಕೊಳ್ಳೋದು ಎಲ್ಲ ಇದೊಂದು ಅವಕಾಶ. ನನಗೆ ನನ್ನ ರವಿಚಂದ್ರನ್ ಪಿಕ್ಚರ್ ಮಾಡ್ತಿದ್ದಾಗ ಕೂಡ ಅಕ್ಷತಾ ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಪಿಕ್ಚರ್ ನಡೀತಾ ಇತ್ತು ಅಂದರೆ ನನಗೆ ಶಿವರಾಜ್ ಕುಮಾರ್ ಅವರು ತುಂಬ ಅಷ್ಟು ಅಪ್ಪಟ ಗೆಳೆಯರಾದ್ರೂ ಅವ್ರ ಜೊತೆ ಇಡೀ ವಜ್ರೇಶ್ವರಿ ಕೆಲಸ ಮಾಡಿದಾಗ್ಲೂ ಹತ್ತಿರ ಹೋಗಿ ಔಟ್ಫಿಟ್ ಇವಾಗ ನಂದಲ್ಲ ಶೂಟಿಂಗು ಔಟ್ಫಿಟ್ ಸೆಟ್ಗೆ ಹೇಗೆ ಹೋಗೋದು ಅಂತ ಅವರೆಲ್ಲ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಕೂತ್ಕೋತಾರೆ ತಿಂಡಿ ತೊಗೊಂಡು ಬನ್ನಿ ಸಾಮಾನ್ಯ ಆ ಥರದ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ಒಬ್ಬರು ಸೆಟ್ಗೆ ಇನ್ನೊಬ್ಬರೆಲ್ಲ ಹೋಗೋದು, ನನಗೆ ಬೇರೆಯವ್ರ ಸೆಟ್ಗೆ ಹೋಗೋದೇ ಒಂದು ಮುಜುಗರ. ಆದರೂ ಈ ಸೆಟ್ಗೆ ಹೋಗ್ಬೇಕು ತುಂಬ, ಯಾಕೆಂದ್ರೆ ಬಂದ ಪ್ರತಿ ಸರಣವೇ ಕಾಡು ಹಂಗಿತ್ತು, ಕಾಡು ಇಷ್ಟ. ಯಾವನೇ ಶುದ್ಧ ಕಲಾವಿದ ಅಂದರೆ ಅವ್ನಿಗೆ ಕಾಡು ಇಷ್ಟ ಆಗುತ್ತೆ, ಮರ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ ರೆಸಾರ್ಟ್ ಜಾಗ ಹೊರಗಡೆದೆಲ್ಲ ವಿಡಿಯೋ ಹಿಂಗೆ ಶೂಟ್ ಮಾಡ್ಬಿಟ್ಟು ಅಲ್ಲಿ ಕಳಿಸೋಳು ನನಗೆ ಹಿಂಗಿದೆಯಪ್ಪ ಜಾಗ ಎಷ್ಟು ಚೆನ್ನಾಗಿದೆ ನೋಡು, ತುಂಬ ಪ್ರಕೃತಿ ನಡುವೆ ನಡೀತಾ ಇರೋವಂಥ ಅವಕಾಶ. ಅಯ್ಯೋ ಎಷ್ಟು ಅದ್ಭುತವಾದ ಪಾತ್ರ. ಯಾಕೆ ಈ ಕಳ್ಳನ ಮಕ್ಕಳು ಒಳ್ಳೆ ಪಾತ್ರಕ್ಕೆ ನಾನು ಯಾರು ಕರೆಯೋಲ್ಲ, ಇಡೀ ಇಂಡಸ್ಟ್ರಿ ಬುಡ್ಡಿ ಮುಗಿ ನನ್ನ ಹೆಂಗೆ ಅವಜ್ಞಾನ ನೋಡ್ಬಿಡ್ತಲ್ಲ. ಯಾವುದು ನಮಗೆ ಏನಕ್ಕೆ ನನ್ನ ಒಳ್ಳೆ ಪಾತ್ರಗಳಿಗೆ ಕರೆಯಲ್ಲ, ಒಳ್ಳೆ ದುಡ್ಡಿನ ಪಿಕ್ಚರ್ಗಳಿಗೆ ಕರೆಯಲ್ಲ, ಸಣ್ಣ ಪಿಕ್ಚರ್ಗಳಿಗೆ ಕರೆಯೋದು. ಆಮೇಲೆ ಹಣೆ ಬರೋಕೆ ಚೆನ್ನಾಗಿಲ್ವೇನೆ ಬುಡ್ಡಿ ಮುಗಿದು ನೋಡ್ಕೊಳ್ಳುವೆ. ಆಮೇಲೆ ಬೇಜಾರಿಲ್ಲ ನನಗೆ. ಅದಕ್ಕೆ ಪರ್ಯಾಯವಾಗಿ ನಾನೇ ಒಂದು ಬದುಕನ್ನು ರೂಪಿಸ್ಕೊಂಡಿದ್ರಿಂದ ನಾನು ಸಂತೋಷವಾಗಿದೆ. ಅದನ್ನ ನನ್ನ ಕರೀದಿದ್ರೆ ಅವ್ರ ಹಣೆ ಬರೋ ಕಡೆ ಹೊತ್ತು ನನ್ನ ಹಣೆ ಬರೋ ಅಂತ ಯಾವಾಗ ನನ್ನ ಕಡೆ ನಾನು. ಹೌದು, ಚೆನ್ನಾಗಿರೋದು. ಈಗ ಪಿಕ್ಚರ್ ಚೆನ್ನಾಗಿ ಆಗ್ತಿದ್ದಂಗೆ ಅದು ಮೇಕಿಂಗ್ ಎಲ್ಲ ಈಚೆ ಬರೋಕ್ಕೆ ಶುರು ಆಗುತ್ತವೆ. ಚೆನ್ನಾಗಿರುತ್ತೆ ಅಂತವೆಲ್ಲ ಎಲ್ಲೋ ಕೂತಿರೋದು ತಿಂಡಿ ತಿಂತಾ ಇರೋದು ಬೇರೆ ಟೈಮಲ್ಲ. ಅಂದರೆ ಅವ್ರು ಊಟ ತಿಂಡಿ ಮಾಡ್ತಾ ಇರೋದು ಓಡಾಡ್ತಾ ಇರೋದು ಕೂಡ ಆಮೇಲೆ ಎಲ್ಲ ಸುದ್ದಿ ಆಗುತ್ತಲ್ಲ. ಒಂದು ಪಿಕ್ಚರ್ ಗೆಲ್ಲತ್ತೆ ಶುರು ಆದ ತಕ್ಷಣ, ಒಂದು ಸೀರಿಯಲ್ ಗೆಲ್ಲತ್ತೆ ಶುರು ಆದ ತಕ್ಷಣ ಸಹಜವಾಗಿ ಅದ್ರ ಹಿಂದೆ ನಡೆದಿರೋ ಎಲ್ಲ ಮೇಕಿಂಗ್ ವಿಡಿಯೋಸ್ ಎಲ್ಲ ಹೊರಗೆ ಬರ್ತವೆ, ಚೆನ್ನಾಗಾಗ್ತವೆ. ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಸೋದಾಗ ಮಾತ್ರ ಅಪ್ಪ ಅಮ್ಮ ಇರಲ್ಲ ಅಷ್ಟೇ. ಯಾರು ಇಲ್ಲ, ಸದ್ಯಕ್ಕಿಲ್ಲ ಸರ್. ಅದು ಯಾವ ಪಿಕ್ಚರು ಯಾರು ಕರೀತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಜೆಟ್ ಮೇಲೆ ನಿಂತಿದೆ. ಈಗ ರೇಟು ಡೇಟು ಎರಡರ ಮೇಲೂ ನಿಂತಿದೆ ಸರ್. ನಿರ್ದಾಕ್ಷಿಣ್ಯವಾಗಿ ಒಳ್ಳೆ ಪಾತ್ರ ಕೊಟ್ಟರೆ, ಒಳ್ಳೆ ಸಂಭಾವನೆ ಕೊಟ್ಟು, ಒಳ್ಳೆ ರೋಲ್ ಕೊಟ್ಟರೆ, ಕೆಲಸ ಗೊತ್ತಿದ್ದವ್ರು ಕರೆದ್ರೆ ಖಂಡಿತವಾಗಿ ಮಾಡ್ತೀನಿ ಸರ್. ಮುಂಚೆ ಇಷ್ಟು ಮಾತಾಡಕ್ಕೂ ಎದುರ್ಕೋತಾ ಇದ್ದೆ, ಈಗ ಗೊತ್ತಾಗೋಗಿದೆ ನಮ್ಮನ್ನ ಕಡೆಗೆ ಕೆಲಸ ಒಂದೇ ಗೆಲ್ಸೋದು. ಕೆಲಸ ಬಿಟ್ರೆ ಯಾವಾಗ ಹೇಳ್ತಾ ಇರ್ತೀನಿ, ಒಂದು ಸಿನಿಮಾ ರಂಗಕ್ಕೆ ಪ್ರತಿಭೆ ಬೇಕಾಗಿರೋದು 30% ಸರ್, ಸ್ಟ್ರಾಂಗ್ ಆಗಿ ಪ್ರತಿಭೆ. ಇನ್ನೊಂದು 30% ಅಪ್ಪಟ ಅವ್ನ ಶ್ರಮ, ಇನ್ನೊಂದು 30% ಅವ್ನ ನಡವಳಿಕೆ, ಕಡೆ 10% ಇದೆಯಲ್ಲ ಅದೃಷ್ಟ, ಅದೇ ಮುಖ್ಯ. ಇಷ್ಟು ಸೇರ್ಕೊಂಡ್ರೆ ಮಾತ್ರ ಒಬ್ಬನ ಗೆಲುವು, ಇದವರು ಖಂಡಿತ ಇಲ್ಲ ಅಂತ ನನ್ನ ನಂಬಿಕೆ. ನಾನು ನೋಡ್ಕೊಂಡ್ಬಂದಿದ್ದು ಅಭಿರಾಮಿಯಲ್ಲಿ ಇಬ್ಬರಲ್ಲಿ ಒಂದು ಮಿಸ್ ಆದ್ರೂ ಗ್ಯಾರಂಟಿ ಹೊಡಿತಾ ಇರ್ತದೆ. ನಾವು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ, ನಡವಳಿಕೆ ಸಮಸ್ಯೆ ಇರುತ್ತೆ, ಯಾರೂ ಮಾಡಲ್ಲ. ಇನ್ನು 30 ಭಾಳ ಚೆನ್ನಾಗಿ ಪ್ರತಿಭೆನೇ ಇರಲ್ಲ, ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಓಡ್ತಾನೆ ಅಣ್ಣ, 10% ಹೆಲ್ಪ್ ಮಾಡ್ತಾರೆ. ತುಂಬ ಜನ 10% ಓಡೋರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ನಾವು ಅದನ್ನ ನೋಡಿ ಸಂತೋಷ ಪಡ್ತಾ ಇರ್ತೀವಿ ಕನ್ನಡಿಗರು. ನಾನು ಪರೀಕ್ಷಕ, ಹೊರಗಡೆ ನಿಂತ್ಕೊಂಡು ಇಂಡಸ್ಟ್ರಿಯಿಂದ ಹೊರಗಡೆ ನಿಂತ್ಕೊಂಡು ನೋಡಿ ಮಜಾ ಚೆನ್ನಾಗಿದೆ, ಒಳ್ಳೆ ಓಡು ಮಗ ಅಂತ ಇರ್ತೀವಿ.